ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಸ್ವಾತಂತ್ರ್ಯ ದಿನಾಚರಣೆದು ಒಂದು ಥೀಮ್ ತಗೊಂಡು ಫೋಟೋಶೂಟ್ ಮಾಡ್ತಾ ಇದ್ವಿ. ಅದರಲ್ಲಿ 79 ಅಂತ 79 ಅಂತ ಬರೆದೆ ಫಸ್ಟು. ಮತ್ತು ಹೂಗಳು ಒಂದು ಸ್ವಲ್ಪ ಹೂಗಳು ಕಿತ್ಕೊಬಂದಿದ್ದೋ, ಆ ಹೂಗಳೆಲ್ಲ ಡೆಕೋರೇಟ್ ಮಾಡಿದೆ. ಮತ್ತು ಪಾಪುನ ಮನಗ್ಸೋಕ್ಕೆ ಅದಕ್ಕೆ ಮೆತ್ತಗೆ ಆಗಲಿ ಅಂತ ಅಂದ್ಬಿಟ್ಟು ನೀಟಾಗಿ ಒಂದು ಟವಲ್ ಹಾಕ್ಬಿಟ್ಟು ಅದ್ರ ಸುತ್ತ ಒಂದು ಅವ್ನ ಬೆಡ್ಶೀಟ್ ಇತ್ತು, ಅದು ಹಾಕ್ಬಿಟ್ಟು ಮಲಗಿಸೋಕೆ ನೀಟಾಗಿ ರೆಡಿ ಮಾಡಿದ್ದೆ. ಮತ್ತು ಹೂವಿಟ್ಟೆ. ಮತ್ತು ಪಾಪುದು ನ್ಯೂ ಬರ್ನ್ದು ಬಟ್ಟೆ ಇತ್ತು, ಅದು ಕೇಸರಿ ಬಿಳಿ ಹಸಿರು ಆ 3 ಕಲರು ಇತ್ತು, ಅದರಿಂದ ಅದನ್ನು ಮಡಗಿದೆ ಅದರಲ್ಲಿ. ಮತ್ತು ಇಂಡಿಯಾ ಅಂತ ನಮ್ಮ ಹಸ್ಬೆಂಡ್ ಬರಿತಾ ಇದ್ದಾರೆ ಇವಾಗ. ಅದು ಎಲೆ ಸಣ್ಣ ಹೂವು, ಚೆಂಡು ಹೂವಿಂದ ಎಲೆಯಲ್ಲಿ ಬರಿತಾ ಇದ್ದೀವಿ ಇಂಡಿಯಾ ಅಂತ. ತುಂಬ ಚೆನ್ನಾಗಿ ಬಂದಿತ್ತು, ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ. ನಾವು ಫಸ್ಟ್ ಅಂದ್ಕೊಂಡೆ ಕೇಸರಿ ಬಿಳಿ ಹಸಿರು 3 ಕಲರು ವೇಲಿದ್ದರೆ ವೇಲಲ್ಲಿ ಮಾಡೋಣ ಅಂತ. ಬಟ್ ಕೇಸರಿ ವೇಲ್ ಇರ್ತಿಲ್ಲ, ಅದಕ್ಕೆ ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಸರಿ ಮನೇಲಿ ಇನ್ನೇನು ಐಟಮ್ ಇದೆ ಅಂತ ಸರ್ಚ್ ಮಾಡಿದೆ. ಬಳೆ ಸಿಕ್ತು, ಮತ್ತು ಬಟ್ಟೆನೂ ಇತ್ತು ಪಾಪುದು, ಅದೆಲ್ಲ ಮಡಗ್ಬಿಟ್ಟು ಮಾಡಿದ್ದೀನಿ. ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ನಾವು ಚಿಕ್ಕದ್ರಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದು, ಸ್ಕೂಲ್ಗೆ ಹೋಗ್ತಿದ್ದು. ಒಂದೇ ವೈಟ್ ಕಲರ್ ಟೇಪು, ಕೇಸರಿ ಕಲರ್ ಟೇಪು, 3 ಕಲರು ಟೇಪ್ಗಳು ಹಾಕೋತಿದ್ದು. ಮತ್ತು ಒಂಥರ ಥೀಮು ಬ್ಯಾಡ್ಜ್ಗಳು ಬರೋದು 3 ಕಲರು, ಅದೆಲ್ಲ ಹಾಕೋತಿದ್ದೆಲ್ಲ ನೆನಪಾಯ್ತಿದೆ, ಚೆನ್ನಾಗಿತ್ತು. ಮತ್ತು ಸಣ್ಣ ಸಣ್ಣ ಫ್ಲಾಗ್ಗಳು ಕೊಡೋರು, ಅದೆಲ್ಲ ಇಟ್ಕೊಂಡು ಊರೆಲ್ಲ ಸುತ್ತಬೇಕಿತ್ತು. ಅದೊಂಥರ ಮೆಮೊರಿ ಆಗಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಇವಾಗ ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ. ಕಿರಣ್ ಅದೆಲ್ಲ ರೆಡಿ ಮಾಡೋ ಅಷ್ಟ್ರಲ್ಲಿ ನನ್ನ ಪಾಪುಗೆ ಕಚ್ಚೆ ಥರ ಪಂಚೆ ತುಂಡಲ್ಲಿ ಕಚ್ಚೆ ಥರ ಉಡಿಸ್ದೆ. ಪಾಪುನ ರೆಡಿ ಮಾಡ್ಕೊಂಡೆ ಅಷ್ಟರಲ್ಲಿ. ನಮ್ಮ ಪಾಪುನ ರೆಡಿ ಮಾಡಿಕೊಡೋ ಅಷ್ಟರಲ್ಲಿ ಡೆಕೋರೇಷನ್ ಕೂಡ ಕಂಪ್ಲೀಟ್ ಆಯಿತು. ನೋಡಿ, ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಪಾಪುನ ಮಲಗಿಸ್ಬೇಕಷ್ಟೇ ಫೋಟೋ ತೆಗಿಯೋಕ್ಕೆ. ಫುಲ್ ನೀಟಾಗಿ ಬಂದಿತ್ತು. ವೈಟ್ ಪಂಚೆ ಹಾಕಿರೋದು ಹೈಲೈಟಾಗಿ ಕಾಣಿಸ್ತಾ ಇದೆ. ಪಾಪನ ಮನ್ಗಿಸ್ತು. ಮತ್ತು ಪೇಟ ಕಟ್ತಾವ್ರೆ ಅವರಪ್ಪ ಇವಾಗ. ನಾನು ಗಾಂಧಿ ಟೋಪಿ ಥರ ಒಂದು ಟೋಪಿ ಇತ್ತು, ಅದು ಹಾಕಿದೆ. ಅದು ಬೇಡ ಅಂದ್ಬಿಟ್ಟು ವೈಟ್ ಪಂಚೆ ಥರದ್ದು ವೈಟು ಟವಲ್ ಇತ್ತು, ಕೇಸರಿ ಟವಲ್ ಇತ್ತು, ಅದನ್ನ ಹಾಕೋದ ಅಂದ್ಬಿಟ್ಟು ಹಾಕಿದ್ರು. ನೋಡಿ, ಈಗ ಬಂದಿದ್ದು ಡೆಕೋರೇಷನ್. ನನಗೇನೋ ಸಿಂಪಲಾಗಿ ತುಂಬ ಇಷ್ಟ ಆಯಿತು ಒಂಥರ. ಅವನ ಫೋಟೋ ತೆಗಿಯೋ ಅಷ್ಟರಲ್ಲಿ ಎಲ್ಲರೂ ಮನೆ ಜನ ಎಲ್ಲ ಸಪೋರ್ಟ್ ಮಾಡಿದ್ದಾಯ್ತು ಅವನಿಗೆ. ಸುಮ್ಮನೆ ಇರ್ಸೋಕ್ಕೆ ಎಲ್ಲ ಮುಂದ್ಗಡೆ ನಿಂತ್ಕೊಳ್ಳೋದು, ಕರೀತಾ ಇರೋದು ಫೋಟೋ ನೋಡಲಿ ಅಂದ್ಬಿಟ್ಟು. ಅವನು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ದ. ಫೋಟೋ ಅಂದ್ರೆ ಅವನಿಗೂ ಸ್ವಲ್ಪ ಕ್ರೇಜ್ ಇವಾಗಲೇ. ನೋಡಿ, ಹಿಂಗೆ ಎಲ್ಲರೂ ನಿಂತಿದ್ರು, ಎಲ್ಲರೂ ಒಂದೊಂದು ಫೋಟೋ ತೆಗೆಸ್ಕೊಂಡು ಲಾಸ್ಟಲ್ಲಿ. ತುಂಬ ಚೆನ್ನಾಗಿ ಬಂತು. ನನಗಂತೂ ಈ ಥೀಮ್ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ದರೆ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ, ಚಿಕ್ಕ ಪಾಪುಗಳಿದ್ರೆ. ಎಲ್ಲ ಒಂದು ಫ್ಯಾಮಿಲಿ ಫೋಟೋ ತಗೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.